ಮಾಡಿಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ನಾನು ಸಾಕಷ್ಟು ಸಾರಿ ಇಲ್ಲಿ ಬಂದಿದ್ದೀನಿ. ಇದೇ ಸಿನಿಮಾ ವಿಷಯದಲ್ಲಿ ನಾನು ಅನೇಕ ಸಾರಿ ಬಂದಿದ್ದೀನಿ. ಇವತ್ತಿನ ದಿವಸ ಒಂದು ಅನ್ವಿತಾ ಅನ್ನುವಂಥ ಚಲನಚಿತ್ರ ಮಾಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ಈಗಾಗಲೇ ನಿರ್ಮಿಸಿ ಚಿತ್ರ ಪೂರ್ಣಗೊಳಿಸುತ್ತಲೂ ಹಾಸರ ಮತ್ತು ನಮ್ಮ ಸಂತೋಷಿ ಈ ಕ್ಷೇತ್ರದ ಬೆಳಗಾವಿಯಲ್ಲಿ ತುಂಬ ಸಶಕ್ತವಾಗಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ವಿಷಯದಿಂದ ಅವರು ನಿರ್ಣಯ ಮಾಡಿಕೊಂಡಾಗಂತೂ ಇಷ್ಟು ಸಂತೋಷ ಅಂತ ಇದೆ. ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮೂಲಕ ಈ ಹಿಂದೆ ನಿರ್ಮಿಸಿರುವಂಥ ಮರಾಠಿ ಫಿಲ್ಮ್ ದರ್ಪಣಿ ಈ ಚಿತ್ರ ಮೊಟ್ಟ ಮೊದಲನೆಯ ಮರಾಠಿ ಚಿತ್ರನ ನಿರ್ಮಿಸಲಾಯಿತು. ಆ ಕ್ಷಣದಲ್ಲಿ ಬಹಳ ಧನ್ಯ ಸರ್, ಕರ್ನಾಟಕದಲ್ಲಿ ಮರಾಠಿ ಫಿಲ್ಮ್ ನಿರ್ಮಾಣ ಮಾಡಿದ್ದೀವಿ, ಇದರಲ್ಲಿ ಹೇಗೆ ಏನು ಕತೆ ನಾಯಕರಿಗೆ ಏನೇ ಯೋಚನೆ ಮಾಡಿಬಿಡಿ, ಪ್ರಾದೇಶಿಕ ಭಾಷೆಗೆ ಸಂಬಂಧಪಟ್ಟಿದ್ದಾರೆ ಅದರ ಬಗ್ಗೆ ಏನೇ ನಿಮ್ಮ ಕಿಂಕರು ಅಡೆತಡೆಗಳು ಬಂದರೆ ನಾನು ಸರಿಪಡಿಸ್ಕೊಳ್ತೀನಿ ಅಂತ ಅವತ್ತೇನು ವಾಗ್ದಾನ ಮಾಡಿದ್ದೆ. ಆ ಪ್ರಕಾರ ಅವ್ರು ಪ್ರತಿಯೊಂದು ಕ್ಷಣ ಯಾವುದೇ ಅವ್ರಿಗೆ ಸಮಸ್ಯೆ ಬಂದರೂ ಕೂಡ ಅವ್ರು ಮಕ್ಕಳು ಹಾಗೆ ಫೋನ್ ಮಾಡಿ ಕಾಡಿ ಬೇಡಿ ಕೇಳ್ತಿದ್ರು, ಭಾಳ ಖುಷಿ ಆಗ್ತಿತ್ತು, ತಿಳ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಹಾಗೆ ಅವರು ಆ ಚಿತ್ರ ಯಶಸ್ವಿ ಆಯಿತು. ಆಮೇಲೆ ಆ ಚಿತ್ರ ಬಹುಶಃ ತಾವು ಕೂಡ ನೋಡಿದ್ದೀರಿ, ನಾನು ಕೂಡ ಹತ್ತು ಹೋಗಿದ್ದೀನಿ ಆ ಸಿನಿಮಾ ನೋಡಿಕೊಂಡು. ಅಷ್ಟು ಉತ್ತಮವಾಗಿದ್ದ ಚಿತ್ರ ಮಾಡಿದ ಸುಮಾರು 20 ದಿನಗಳ ಕಾಲ ಬೆಳಗಾವಿಯ ಚಿತ್ರಮಂದಿರಗಳಲ್ಲಿ ಜನರ ಸೆಳೆದು ಯಶಸ್ವಿ ಮಾಡಿದ್ದಾರೆ. ಈಗ ಅವ್ರ ಮೊನ್ನೆ ಇತ್ತೀಚೆಗೆ ಸರ್ ನಾವು ಇನ್ನೊಂದು ಚಿತ್ರ ನಿರ್ಮಾಣ ಮಾಡ್ತಾ ಇದ್ದೀವಿ, ಕನ್ನಡ ಮತ್ತು ಮರಾಠಿ ಎರಡು ಭಾಷೆಯಲ್ಲಿ ಮಾಡ್ತಾ ಇದ್ದೀವಿ. ಮೇಡಮ್ ಅವರು ಕೂಡ ಇದಕ್ಕೆಲ್ಲ ಸಾಥ್ ಕೊಡ್ತಾ ಇದ್ದಾರೆ ಈ ಚಿತ್ರಕ್ಕೆ. ಆಮೇಲೆ ನಮ್ಮ ಕಳಿಮಣಿ ಸರ್ ಕೂಡ ಜೊತೆಗೆ ವಿಷಯ ಕೊಟ್ಟಿದ್ದಾರೆ.